the cracks on the floor tonight. Neon shadows dance in the broken light. A heart beats loud but it's out of sync. Lost in the rhythm I can't quite drink. The air is heavy, it pulls me in. Pull me in that twisted maze. Reflections twist in a fevered haze. The crowd is asleep but I'm still alone, chasing whispers I'll never own. Yeah, it's heavy, it pulls me in. Hi hello friends, welcome to RS Car Modifies. ಇವತ್ತು RS Car Modifies ಗೆ ಒಂದು ಬ್ರ್ಯಾಂಡ್ ನ್ಯೂ ಕ್ರೆಟಾ ಬಂದಿದೆ. ಕಾರ್ ಕಲರ್ ಬಂದು ಬ್ಲ್ಯಾಕ್ ಇದೆ. ಇನ್ನೂ ಅವ್ರದ್ದು ನಂಬರ್ ಪ್ಲೇಟು ಸಿಕ್ಕಿಲ್ಲ. ಡೈರೆಕ್ಟ್ ಶೋರೂಮಿಂದ RS Car Modifies ತಗೊಂಡು ಬಂದಿದ್ದಾರೆ. ಬಂದು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ ಯಾವ ರೀತಿ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದರು. ಸೊ ಬೇಸಿಕ್ ಆಗಿ ಇವರು ತುಂಬಾ ಎಲ್ಲನೂ ಆಕ್ಸರೀಸ್ ಆಗ್ತಿಲ್ಲ. ಒಂದು ರಿಕ್ವೈರ್ಮೆಂಟ್ ಏನಿದೆ ಅಂದರೆ ಈಗ ಬೇಸಿಕಲಿ ನಿಮಗೆ ಕಂಪ್ಲೀಟಾಗಿ ಸಿಸ್ಟಮ್ ಬಂದಿರಲ್ಲ, ಕಂಪ್ಲೀಟ್ ಬ್ಲ್ಯಾಂಕ್ ಪ್ಯಾನಲ್ ಇರ್ತದೆ, ಸಿಸ್ಟಮ್ ಹಾಕ್ಸ್ಕೊಳ್ಬೇಕು. ಅದಂತ ನಿಮಗೆ ಮಿರರ್ ಫೋಲ್ಡಿಂಗ್ ಬಂದಿರಲ್ಲ, ವಿಚ್ ಇಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಮಿರರ್ ಫೋಲ್ಡಿಂಗ್ ಆಗಬೇಕು. ಆ ಥರ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹಾಕ್ಸ್ಕೊಳ್ತಿದ್ದಾರೆ. ಸೊ ಈಗ ಈ ಕಾರಲ್ಲಿ ಏನೆಲ್ಲ ಮಾಡ್ತಿದ್ದೇವೆ ಅಂತ ಒನ್ ಬೈ ಒನ್ ಹೇಳ್ತೇನೆ, ನೋಡ್ಕೊಳ್ಳುವ ಬನ್ನಿ. ಈಗ ಇದರಲ್ಲಿ ಯಾವ ರೀತಿ ಮಾಡಿಫಿಕೇಶನ್ ಮಾಡ್ತೀವಿ, ಕಸ್ಟಮರ್ ಯಾವ ರೀತಿ ಚಾಯ್ಸ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ಆಗಿ ಎಕ್ಸ್ಟೀರಿಯರ್ ಅಂತ ನೋಡೋದು ಅಂತ ಹೇಳಿದ್ರೆ ಇದರಲ್ಲಿ ಮಿರರ್ ಫೋಲ್ಡಿಂಗನ್ನು ಅಪ್ಗ್ರೇಡ್ ಮಾಡ್ತಿದ್ದಾರೆ. ಸೊ ಮಿರರ್ ಫೋಲ್ಡಿಂಗ್ ಅಂತ ಬಂದಾಗ ನಾವು ಇದರಲ್ಲಿ ಕೊಟ್ಟಿರೋದು ಬ್ರ್ಯಾಂಡ್ ನ್ಯೂ ಬಾಕ್ಸ್ ಹ್ಯೂಂಡೈ ಕ್ರೆಟಾದು ಜೆನ್ವಿನ್ ಪ್ರಾಡಕ್ಟ್ಸನ್ನೇ ಕೊಟ್ಟಿದ್ದೇವೆ. ಆ್ಯಂಡ್ ಬ್ಲ್ಯಾಕ್ ಕಲರೇ ಸರ್ಗೆ ಬೇಕಿತ್ತು. ಸೊ ಹಾಗಾಗಿ ಕಸ್ಟಮರ್ಗೆ ಬ್ಲ್ಯಾಕ್ ಕಲರ್ದೇ ಮಾಡಿದ್ದೇವೆ. ಆ್ಯಂಡ್ ಅದರಲ್ಲಿ ಪ್ಯಾನಲನ್ನು ನಾವು ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದೇವೆ. ಸೊ ದಟ್ ಯಾವುದೇ ರೀತಿ ಕಟಿಂಗ್ ಮಾಡದೆ ಒರಿಜಿನಲ್ ಡೋರ್ ಪ್ಯಾಡ್ ಇದೆ ಶೇಪ್ ನಿಮಗೆ ಬರೋ ಥರ ಮಾಡಿದ್ದೇವೆ. ಸೊ ಇದಾದ ನಂತರ ರೂಫ್ ರೈಲ್ಸ್ ಹಾಕಿದ್ದೇವೆ. ಇಂಟೀರಿಯರ್ ಅಂತ ಬಂದಾಗ ಮೇಜರ್ ಆಗಿ ಇದರಲ್ಲಿ ಮಾಡಿರುವಂಥದ್ದು ಸಿಸ್ಟಮ್. ಸೊ ಸಿಸ್ಟಮ್ ಅಂತ ಬಂದಾಗ ಇದರಲ್ಲಿ ಚಾಯ್ಸ್ ಮಾಡಿರೋದು ಕಸ್ಟಮರ್ 12.33 OEM ಟೈಪ್ ಇದು ಹೈಪರ್ಸೋನಿಕ್ ಬ್ರ್ಯಾಂಡ್ ಇದು ಸಿಸ್ಟಮನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ವಿಚ್ ಇಸ್ ಅಗೇನ್ 4GB 64GB ವೈರ್ಲೆಸ್ ಕಾರ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಎಲ್ರಿಗೂ ಗೊತ್ತಿದೆ. ದಿಸ್ ಕ್ರೆಟಾ ಅಂತ ಬಂದಾಗ ಇಟ್ಸ್ ಎಕ್ಸಾಕ್ಟ್ 12.33ನೇ. ಸೊ ಇದರಲ್ಲಿ ಕಂಪ್ಲೀಟ್ ಕಾರ್ ನಿಮಗೆ 360 ಮಾಡಿದ್ದೇವೆ. ಸೊ ನಿಮಗೆ 360 ಮಾಡುವಾಗ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದರೆ ಬಂದಾಗ ಕ್ಯಾಲಿಬ್ರೇಷನ್ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಆಗಿ 4 ಕ್ಯಾಮ್ರಾವನ್ನು ಕ್ಯಾಲಿಬರ್ ಮಾಡಿ ವಿ ಹ್ಯಾವ್ ಗಿವನ್ ಅ ನೀಟ್ ಡೆಮೋ ಆಲ್ಸೋ. ಯು ಆಲ್ಸೋ ಕ್ಯಾನ್ ಸಿ ಫಿಟ್ ಆ್ಯಂಡ್ ಫಿನಿಶ್ ಎಷ್ಟು ನೀಟಾಗಿದೆ ಅಂತೇಳಿ. ಇದಾದ ನಂತರ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ ಡ್ಯಾಂಪಿಂಗ್ ಅಂತ ಹೇಳ್ಬೋದು. ಸೊ ಡ್ಯಾಂಪಿಂಗ್ ಕಸ್ಟಮರ್ ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವ್ರದ್ದು ಓಲ್ಡ್ ಕಾರಲ್ಲಿ ಡ್ಯಾಂಪಿಂಗ್ ಮಾಡಿದ್ರಿಂದ ಅವರಿಗೆ ನಾಯ್ಸ್ ಕಮ್ಮಿ ಆಗಿ ಆಡಿಯೋದಲ್ಲಿ ಕ್ಲಾರಿಟಿ ನಿಮಗೆ ಜಾಸ್ತಿ ಇತ್ತು. ಸೊ ಹಾಗಾಗಿ ಕಸ್ಟಮರ್ ಯಾವುದನ್ನು ಚಾಯ್ಸ್ ಮಾಡೋದಿದ್ರೆ ಡ್ಯಾಂಪಿಂಗನ್ನು ಮಾಡಿದ್ದಾರೆ ಬಿಕಾಸ್ ಹೀ ಹ್ಯಾಸ್ ದ ಎಕ್ಸ್ಪೀರಿಯನ್ಸ್. ಸೊ ಇದರಲ್ಲಿ ಮೊರಲ್ ಬ್ರ್ಯಾಂಡ್ ಇದು ಕಂಪ್ಲೀಟ್ 1 ಲೇಯರ್ ಡ್ಯಾಂಪಿಂಗನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಸ್ಪೀಕರ್ಸ್ ಅಂತ ಬಂದಾಗ ಮೊರಲ್ ಬ್ರ್ಯಾಂಡ್ ಇದು MK3 ಅನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಅಗೇನ್ ಫ್ರಂಟ್ ಕಾಂಪೊನೆಂಟ್, ಬ್ಯಾಕ್ ಕೋಎಕ್ಸೆಲ್. ಸೊ ಅದರಲ್ಲಿ ನಿಮಗೆ ಮಿರರ್ ಫೋಲ್ಡಿಂಗ್ ಜೊತೆ ನಿಮಗೆ ಟ್ವಿಟರ್ ಪೋಲನ್ನು ನಾವು ನೀಟಾಗಿ ಹಾಕಿದ್ದೇವೆ. ಸೊ ಇದಾದ ನಂತರ ಸ್ಟೇರಿಂಗ್ ಅಂತ ಬಂದಾಗ ಸ್ಟೇರಿಂಗ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಎರಡೂ ಹಾಕಿದ್ದೇವೆ. ದಟ್ ಆಲ್ಸೋ ಅಗೇನ್ ವಿ ಹ್ಯಾವ್ ಯೂಸ್ ಹ್ಯೂಂಡೈ ಜೆನ್ವಿನ್ ಇದೆ. ಯಾಕಂದರೆ ನಿಮಗೆ ಸಿಸ್ಟಮಲ್ಲಿ ವಾಲ್ಯೂಮ್ ಪ್ಲಸ್ ವಾಲ್ಯೂಮ್ ಮೈನಸ್ ಎಲ್ಲ ಮಾಡಬೇಕು ಅಂತ ಇದ್ದರೆ ನಿಮಗೆ ಇದರಲ್ಲಿ ಸ್ಟೇರಿಂಗ್ ಕ್ರೂಸ್ ಬಂದಿರಲ್ಲ. ಸೊ ಇದರಲ್ಲಿ ಹ್ಯೂಂಡೈ ಜೆನ್ವಿನ್ ಇದು ಸ್ಟೇರಿಂಗ್ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕಪ್ಲರ್ ಟು ಕಪ್ಲರ್ ನೀಟಾಗಿ ಕೆಲಸ ಮಾಡಿದ್ದೇವೆ. ಆ್ಯಂಡ್ ಒರಿಜಿನಲ್ ಕಾರ್ಪೆಟನ್ನು ಪ್ರಿವೆಂಟ್ ಮಾಡಲಿಕ್ಕೆ ಫುಲ್ ಫಾರ್ ಲ್ಯಾಮಿನೇಷನ್ನು ಮಾಡಿದ್ದೇವೆ. ಸೊ ಒಂದು ಕ್ರೆಟಾದಲ್ಲಿ ಇನ್ನೂ ಕೆಲಸ ಮಾಡ್ಬೋದು. ಫ್ರಂಟ್ DRL ಆಗಿರ್ಬೋದು, ಸೀಟ್ ಕವರ್ಸ್ ಆಗಿರ್ಬೋದು, ಆಂಬಿಯಂಟ್ ಲೈಟ್ಸ್ ಆಗಿರ್ಬೋದು, ಲಾಟ್ ಆಫ್ ವರ್ಕ್ಸ್ ಟು. ಬಟ್ ಈ ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಿತ್ತು ಅಂತ ಹೇಳಿದ್ರೆ ನಾನು ಯೂಸ್ ಮಾಡೋದು ಕಾರ್ ಬೇಸಿಕ್ ಆಗಿ ಮಾತ್ರ. ಸೊ ಹಾಗಾಗಿ ರಿಯಲ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಮಾತ್ರ ಹಾಕ್ಸ್ಕೊಳ್ತೀನಿ ಅಂತೇಳಿ. ಸೊ ದೀಸ್ ಕೈಂಡ್ ಆಫ್ ಮಾಡಿಫಿಕೇಶನ್ ವಿ ಹ್ಯಾವ್ ಡನ್. ಅಗೇನ್ ವಿ ಕ್ಯಾನ್ ಕಾಲ್ ಇಟ್ ಎಸ್ ಅ ಕಂಪ್ಲೀಟ್ಲಿ ಬೇಸ್ ಟು ಮಿಡ್ ವೇರಿಯಂಟ್ ಅದ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಕಾರೂ ಈ ಥರ ಬ್ರ್ಯಾಂಡ್ ನ್ಯೂ ಕಾರ್ ಬೇಸ್ ಟು ಟಾಪ್ ಎಂಡ್ ಮಾಡಬೇಕು ಅಂತ ಇದ್ದರೆ ವಿಸಿಟ್ ಮಾಡಿ RS Car Modifies. ಆ್ಯಂಡ್ ನಾವಿರೋದು BTM ಲೇಔಟಲ್ಲಿ ಎಕ್ಸಾಕ್ಟ್ ಆಪೋಸಿಟ್ ಗೋಪಾಲನ್ ನಿಯರ್ ಜಯದೇವ ಹಾಸ್ಪಿಟಲ್.